ಈ ರಾಶಿಯವರಿಗೆ ರಾಜ್ಯಯೋಗ. ಯಾವ ರಾಶಿಯವರಿಗೆ ರಾಜ್ಯಯೋಗ ಎಂದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಹೊಸ ವರ್ಷ 12 ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಶ್ರೀಮಂತರಾಗುವ ಭಾಗ್ಯ ಇದೆ ಎಂದು ನೋಡೋಣ ಬನ್ನಿ. 2026ರಲ್ಲಿ ಕೆಲ ರಾಶಿಯವರು ಶ್ರೀಮಂತರಾಗುವ ಅದೃಷ್ಟವನ್ನು ಹೊಂದಿರುತ್ತಾರೆ. ಹಾಗಾದರೆ ಆ ಅದೃಷ್ಟ ರಾಶಿಯವರು ಯಾರೆಂದು ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೊಸ ವರ್ಷ 12 ರಾಶಿಗಳ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ತರಲಿದೆ. ಕೆಲ ಗ್ರಹಗಳು ಸ್ಥಾನದಿಂದ 26ರಲ್ಲಿ ಕೆಲ ರಾಶಿಯವರಿಗೆ ಶ್ರೀಮಂತರಾಗುವ ಯೋಗವಿದೆ. ಹೌದು, ಪ್ರತಿಯೊಬ್ಬರ ಜೀವನದಲ್ಲಿ ದೊಡ್ಡ ಕನಸುಗಳಲ್ಲಿ ಒಂದು ಅವರ ಆಯ್ಕೆಯ ಮನೆಯನ್ನು ಖರೀದಿಸುವುದು. ಪ್ರತಿ ವರ್ಷ ಪ್ರತಿಯೊಬ್ಬ ಈ ವರ್ಷ ತಮ್ಮದೇ ಆದ ಮನೆಯನ್ನು ಖರೀದಿಸುವ ಕನಸು ಕಾಣುತ್ತಾರೆ. ಹಾಗಾದರೆ 2026ರಲ್ಲಿ ಯಾವ ರಾಶಿಯವರಿಗೆ ಈ ಸುಯೋಗವಿದೆ ಎಂದು ತಿಳಿಯೋಣ ಬನ್ನಿ. ಮೊದಲನೆಯ ರಾಶಿಯವರು ಮೇಷರಾಶಿಯವರು. 2026ರಲ್ಲಿ ಮೇಷರಾಶಿಯವರಿಗೆ ಮನೆ ಖರೀದಿಗೆ ಅನುಕೂಲವಾದ ಸಮಯ. ಈ ಸಮಯದಲ್ಲಿ ನೀವು ಅಂದುಕೊಂಡ ಮನೆಯನ್ನು ಖರೀದಿ ಮಾಡುವಿರಿ. ನೀವು ಮಾಡುವ ಪ್ರತಿಯೊಂದು ಕಾರ್ಯದಿಂದಲೂ ಹಣ ಹರಿದು ಬರಲಿದೆ. ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ. ಅಧಿಕ ಲಾಭ ನಿಮ್ಮದಾಗುವುದು. ಕಾನೂನು ವಿವಾದದಲ್ಲೂ ನಿಮಗೆ ಜಯ ಸಿಗಲಿದೆ. ಹೀಗಾಗಿ ಈ ಸಮಯ ನಿಮಗೆ ತುಂಬಾ ಅನುಕೂಲಕರವಾಗಿದೆ. ಗ್ರಹಗಳು ಕೂಡ ನಿಮ್ಮ ಜಾತಕದಲ್ಲಿ ಬಲವಾಗಿದೆ. ವೃಷಭ ರಾಶಿಯವರಿಗೆ 2026 ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ. ದೀರ್ಘಕಾಲದಿಂದ ಬಳಲುತ್ತಿರುವ ಕಾಯಿಲೆಗಳಿಂದ ಪರಿಹಾರವನ್ನು ಪಡೆಯುವಿರಿ. ಕುಟುಂಬದಲ್ಲಿ ಶುಭ ಘಟನೆಗಳು ಸಂಭವಿಸುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಅವಿವಾಂತರಿಕ ಬಯಸುವ ಜೀವನ ಸಂಗಾತಿ ಸಿಗುವ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಇರುತ್ತದೆ. ಮಿಥುನ ರಾಶಿಯವರಿಗೆ ಅನಿರೀಕ್ಷಿತ ಲಾಭಗಳನ್ನು ದೊರೆಯುತ್ತವೆ. ಮಾತಿನ ಮೂಲಕ ನೀವು ಅನೇಕ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ. ಸಮಾಜದಲ್ಲಿ ನಿಮ್ಮ ಮೌಲ್ಯ ಮತ್ತು ಗೌರವ ಹೆಚ್ಚಾಗುತ್ತದೆ. ಈ ವರ್ಷ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಹಣದ ಮಳೆಯಾಗುವುದು. ಕಟಕ ರಾಶಿಯವರಿಗೆ ಈ ವರ್ಷ ಮನೆ ಹಾಗೂ ವಾಹನ ಖರೀದಿ ಮಾಡುವ ಸಹಯೋಗವಿದೆ. ಸ್ವಂತ ಹುದ್ದೆ ಅಧಿಕ ಆರ್ಥಿಕ ಲಾಭ ಹರಿದು ಬರಲಿದೆ. ನೆಮ್ಮದಿ ಜೀವನ ನಡೆಸಲು ಸಾಧ್ಯವಾಗುವುದು. ನಿಮ್ಮೆಲ್ಲ ಕನಸು ನನಸಾಗಿಸಲು ಹೆಚ್ಚು ಶ್ರಮ ಪಡುವಿರಿ. ಆದರೆ ಗ್ರಹಗಳು ಸ್ಥಾನ ಅನುಕೂಲಕರವಾಗಿರುವುದರಿಂದ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಸಿಂಹರಾಶಿ. ಗ್ರಹಗಳು ಸಂಚಾರ ಸಿಂಹರಾಶಿಯವರಿಗೆ 2026ರಲ್ಲಿ ತಮ್ಮದೇ ಆದ ಮನೆ ಮತ್ತು ವಾಹನ ಖರೀದಿಸಲು ಅವಕಾಶ ನೀಡುತ್ತವೆ. ಈ ವರ್ಷ ಗ್ರಹಗಳು ನಿಮ್ಮ ಪರವಾಗಿವೆ. ಹೀಗಾಗಿ ನೀವು ಖರೀದಿ ಮಾಡುವ ಪ್ರತಿಯೊಂದು ವಸ್ತು ದುಪ್ಪಟ್ಟಾಗುವುದು. ಅಲ್ಲದೆ ಬಯಸಿದ ಚಿನ್ನಾಭರಣಗಳನ್ನು ಖರೀದಿ ಮಾಡುವ ಅದೃಷ್ಟ ನಿಮ್ಮದಾಗಲಿದೆ. ಕನ್ಯಾ ರಾಶಿಯವರಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಿ ಅದರಿಂದ ಉತ್ತಮ ಲಾಭ ಸಿಗುತ್ತದೆ. ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುವುದು. ಉನ್ನತ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ಪ್ರಗತಿಗೆ ಹೊಸ ಅವಕಾಶಗಳನ್ನು ನೀವು ಪಡೆಯುವಿರಿ. ಆರ್ಥಿಕ ಸ್ಥಿತಿಯಲ್ಲೂ ಏರಿಕೆ ಕಂಡು ಬರಲಿದೆ. ತುಲಾರಾಶಿ. 2026ರಲ್ಲಿ ತುಲಾರಾಶಿಯವರು ಸ್ವಂತ ಮನೆ ಖರೀದಿಸುವ ಅದೃಷ್ಟವಂತರಾಗಿರುತ್ತಾರೆ. ಗ್ರಹಗಳ ಅನುಕೂಲಕರ ಸ್ಥಾನದಿಂದ ನೀವು ಮನೆ, ಭೂಮಿ ಅಥವಾ ಹೊಸ ವಾಹನ ಖರೀದಿಸಲು ಪ್ರಯತ್ನಿಸಬಹುದು. ಈ ಅವಧಿಯಲ್ಲಿ ಶನಿಯು ನಿಮ್ಮ ಜಾತಕದಲ್ಲಿ ಅನುಕೂಲಕರ ಸ್ಥಾನದಿಂದ ಇರುವುದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸಲಿದೆ. ಅಲ್ಲದೆ ಹಣ ಆಗಮನಕ್ಕೆ ಯಾವುದೇ ಅಡೆತಡೆಗಳು ಉಂಟಾಗುವುದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಖರ್ಚು ಹೆಚ್ಚಾಗಿರಬಹುದು. ಹಣ ಆಗಮನವಾದಷ್ಟು ಖರ್ಚು ಕೂಡ ಹೆಚ್ಚಾಗಲಿದೆ. ಹಿಂದೆ ಮಾಡಿದ ಸಾಲದ ಸುಳಿಯಲ್ಲಿ ನೀವು ಸಿಲುಕಬಹುದು. ಹೀಗಾಗಿ ಯಾವುದೇ ದುಬಾರಿ ವಸ್ತುಗಳ ಖರೀದಿಗೂ ಮುನ್ನ 100 ಬಾರಿ ಯೋಚಿಸುವುದು ಉತ್ತಮ. ಧನುರಾಶಿಯವರಿಗೆ ಅದೃಷ್ಟ ಉಲಾಯಿಸಲಿದೆ. ನಿಮ್ಮ ಜಾತಕದಲ್ಲಿ ಶುಭ ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿ ಇರಲಿದೆ. ಹೀಗಾಗಿ ನೀವು ಮನೆ, ವಾಹನ, ಚಿನ್ನಾಭರಣಗಳನ್ನು ಖರೀದಿಸಲು ಯೋಚಿಸಬಹುದು. ಆದರೆ ಇದಕ್ಕಾಗಿ ಯಾರಿಂದಲೂ ಹಣವನ್ನು ಸಾಲವಾಗಿ ಪಡೆಯಬೇಡಿ. ಇದು ನಿಮ್ಮ ಆರ್ಥಿಕ ನಷ್ಟಕ್ಕೆ ನಿಮ್ಮನ್ನು ಗುರಿ ಮಾಡಲಿದೆ. ಮಕರ ರಾಶಿ. 2026ರಲ್ಲಿ ರೂಪುಗೊಳ್ಳುವ ಶುಭ ಯೋಗಗಳ ಮಕರ ರಾಶಿಯವರಿಗೆ ಹೊಸ ಆಸ್ತಿಗಳನ್ನು ಖರೀದಿಸಲು ಮತ್ತು ಮನೆಗಳನ್ನು ನಿರ್ಮಿಸಲು ಅವಕಾಶಗಳನ್ನು ನೀಡುತ್ತವೆ. ಈ ಯೋಗಗಳು ನಿಮಗೆ ಭೂಮಿ ಮತ್ತು ಆಸ್ತಿ ಖರೀದಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳು ನೀಡುತ್ತವೆ. 2026ರಲ್ಲಿ ಯಾವುದೇ ನಕಾರಾತ್ಮಕ ಗ್ರಹಗಳು ನಿಮಗೆ ಅಡ್ಡಿಯನ್ನುಂಟು ಮಾಡುವುದಿಲ್ಲ. ನೋಡಿದಿರಲ್ಲ, ಈ ಎಲ್ಲಾ ರಾಶಿಯವರಿಗೆ ರಾಜಯೋಗ ಇದೆ. ದುಡಿದು ಮುಟ್ಟಿಸುತ್ತಾರೆ. ಮತ್ತೆ ಈ ರಾಶಿಯವರಿಗೆ ರಾಜಯೋಗ ಇದೆ. ಹೊಸ ವರ್ಷದಂದು ಈ ರಾಶಿಯವರು ಶ್ರೀಮಂತರಾಗುವ ರಾಜಯೋಗ ಇದೆ ಎಂದು ಜಾತಕದ ಪ್ರಕಾರ ಹೇಳಲಾಗಿದೆ. ಆದ ಕಾರಣ ಈ ರಾಶಿಯವರು ಆದಷ್ಟು ಬೇಗ ಶ್ರೀಮಂತರಾಗಲಿ ಎಂದು ಆಶಿಸೋಣ. ಈ ತರದ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.